ಸುಪ್ರೀಂ ಕೋರ್ಟ್ ಸಿಜೆಐ ಮೇಲೆ ಶೂ ಎಸೆತ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ವಕೀಲರ ಸಂಘದಿಂದ ಪ್ರತಿಭಟನೆ ನಡೆದಿದೆ. ಜಿಲ್ಲಾ ಕೋರ್ಟ್ನಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. SLVP ಒಂದು ವೃತ್ತದಿಂದ ಮುಂದಕ್ಕೆ ಸಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಸಿಜೆಐ ಮೇಲೆ ಶೂ ಎತ್ತ ಒಂದು ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಲಬುರಗಿಯಲ್ಲಿ ವಕೀಲರೆಲ್ಲರೂ ಸೇರಿ ವಕೀಲರ ಸಂಘದಿಂದ ಪ್ರತಿಭಟನೆಯನ್ನ ಮಾಡಿರುವಂಥ ಜಿಲ್ಲಾ ಕೋರ್ಟ್ನಿಂದ ಡಿಸಿ ಕಚೇರಿಯವರೆಗೆ ಈ ಒಂದು ಪ್ರತಿಭಟನೆ ನಡೆದಿದೆ. SVP ವೃತ್ತದ ಮುಂದೆ ರಸ್ತೆ ತಡೆದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಕೀಲರೆಲ್ಲರೂ ಕೂಡ ಶೂ ಎಸೆದ ಒಂದು ವಕೀಲ ರಾಕೇಶ್ ಕಿಶೋರ್ ಏನಿದ್ದಾರೆ ಅವರ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೈಗೆ ಕೆಂಪು ಬಟ್ಟೆಯನ್ನು ಕಟ್ಟಿಕೊಂಡು ಪ್ರತಿಭಟನೆಯನ್ನು ಮಾಡಿದ್ದಾರೆ. ವಕೀಲರಿಗೆ ಮರಣ ದಂಡನೆ ನೀಡುವಂತೆ ಆಗ್ರಹವನ್ನು ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಸಿಜೆಐ ಪ್ರಕರಣ ಏನಿದೆ ಅವರ ಮೇಲೆ ಶೂ ಎಸೆದಿದ್ರು ಅದು ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಸಾಕಷ್ಟು ವಕೀಲರು ವಿರೋಧಿಸ್ತಾ ಇದ್ದಾರೆ. ಬೆಳಿಗ್ಗೆ ತಾನೇ ಬೆಂಗಳೂರಿನಲ್ಲಿ ಕೂಡ ಪ್ರತಿಭಟನೆ ಮಾಡಿದ್ರು ವಕೀಲರೆಲ್ಲರೂ. ಈಗ ಕಲಬುರಗಿಯಲ್ಲಿಯೂ ಕೂಡ ವಕೀಲರ ಸಂಘದಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ವಕೀಲರ ಸಂಘದಿಂದ ಶೂ ಎಸೆದಂತಹ ವಕೀಲ ರಾಕೇಶ್ ಕಿಶೋರ್ ಏನಿದ್ದಾರೆ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೈಗೆ ಕೆಂಪು ಬಟ್ಟೆಯನ್ನು ಕಟ್ಟಿಕೊಂಡು ಅವರಿಗೆ ಮರಣದಂಡನೆ ಕೊಡಬೇಕು. ಅವರು ಮಾಡಿರುವಂಥ ಒಂದು ಕೃತ್ಯ ಏನಿದೆ ಇದು ಯಾವುದೇ ಕಾರಣಕ್ಕೂ ಕೂಡ ಕ್ಷಮಿಸುವಂಥದ್ದಲ್ಲ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಿಗೇನೆ ಇವರು ಈ ರೀತಿಯಾಗಿ ನಡೆದುಕೊಳ್ತಾರೆ ಅಂದರೆ, ಶೂ ಅನ್ನು ಎಸೆತಾರೆ ಅಂದರೆ ಇದು ಎಷ್ಟರ ಮಟ್ಟಿಗೆ ಇದೆ ಅವರ ಒಂದು ಮನಸ್ಥಿತಿ ಅನ್ನೋದನ್ನು ತೋರಿಸುತ್ತೆ. ಹೀಗಾಗಿ ಈ ಒಂದು ವಿಚಾರವನ್ನು ಖಂಡಿಸಿ ಕಲಬುರಗಿಯಲ್ಲಿ ವಕೀಲರ ಸಂಘ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ನಾವು ಇದನ್ನು ಒಪ್ಪಲ್ಲ. ಅವರು ಯಾವುದೇ ಉದ್ದೇಶದಿಂದ ಮಾಡಿರ್ಬೋದು, ಏನೇ ಆಗಿರ್ಬೋದು. ಆದರೆ ಈ ಒಂದು ಘಟನೆ ಏನಿದೆ ನಿಜಕ್ಕೂ ಕೂಡ ಖಂಡನೀಯ ಅಂತ ಹೇಳಿ ಕಲಬುರಗಿಯ ಒಂದು ವಕೀಲರ ಸಂಘದಿಂದ ಪ್ರತಿಭಟನೆ ನಡೆದಿದೆ. SVP ವೃತ್ತದಿಂದ ಹಿಡಿದು ಮುಖ್ಯ ರಸ್ತೆಯಿಂದ ಹಿಡಿದು ಅಲ್ಲೇನಿದ್ದಾರೆ ಅವರು ಕಚೇರಿ ಅಂದರೆ DC ಕಚೇರಿಯವರೆಗೆ ಅವರು ತಮ್ಮ ಪ್ರತಿಭಟನೆಯನ್ನು ಮಾಡಿರುವಂಥದ್ದು. ಇನ್ನು ಅದೇ ವೃತ್ತದಲ್ಲಿ ರಸ್ತೆಯನ್ನು ತಡೆದು ಕೂಡ ತಮ್ಮ ಆಕ್ರೋಶವನ್ನು ಹೊರಗೆ ಹಾಕಿದ್ದಾರೆ. ಜಿಲ್ಲಾ ಕೋರ್ಟ್ನಿಂದ ಹಿಡಿದು DC ಕಚೇರಿವರೆಗೆ ಮಾಡಿದ್ದಾರೆ ಈ ಒಂದು ಪ್ರತಿಭಟನೆಯನ್ನು. We want justice! We want justice! ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.